ಡೇ 4 ಆಫ್ ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಒಂದು ಡೌಟ್ ಇದೆ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿರುವಂಥ ದುಡ್ಡು ಮಿಸ್ಯೂಸ್ ಆಗಿಬಿಟ್ರೆ, ನೀವು ಕಂಪನಿಗಳ ಮೇಲೆ ಹಾಕಿರುವಂಥ ಕಂಪನಿಗಳು ಕ್ಲೋಸ್ ಆಗಿಬಿಟ್ರೆ ಅನ್ನೋ ಒಂದು ಭಯ ಇದೆ. ಬಟ್ ಅದನ್ನ ತಿಳಿಸ್ಕೊಡ್ಲಿಕ್ಕೇನೆ ನಾನು ಬಂದಿರೋದು. ಸೊ ಒಂದು ಎಕ್ಸಾಂಪಲ್ ಆಗಿ ತಗೋಣ. ನೀವು ನಿಮ್ಮ ದುಡ್ಡನ್ನು ಬ್ಯಾಂಕ್ಗಳಲ್ಲಿ ಇಟ್ಟಿರ್ತೀರ. ಅದು ಚಿಕ್ಕ ಬ್ಯಾಂಕ್ ಆಗಿರ್ಬೋದು, ಇಲ್ಲ ದೊಡ್ಡ ಬ್ಯಾಂಕ್ ಆಗಿರ್ಬೋದು. ಆ ಬ್ಯಾಂಕ್ಗಳನ್ನ ಎಲ್ಲ ಕಂಟ್ರೋಲ್ ಮಾಡೋದು ಯಾರು? RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಬಂದಿದ್ದು 1992 ಅಲ್ಲಿ. ಇದರ ಅಂಡರಲ್ಲಿ 2 ಎಕ್ಸ್ಚೇಂಜಸ್ ಇದೆ, ಒಂದು NSE ಆ್ಯಂಡ್ ಇನ್ನೊಂದು BSE. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಬಂದಿದ್ದು 1992 ಅಲ್ಲಿ. ಇದರಲ್ಲಿ 2000 ಕಂಪನಿಗಳಿದ್ದಾವೆ. ನೀವು ಕಂಪನಿಗಳಲ್ಲಿ ಬೈ ಮತ್ತು ಸೆಲ್ನ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದು ಬಂದಿದ್ದು 1875 ಅಲ್ಲಿ. ಇದರಲ್ಲಿ 5000ಕ್ಕಿಂತ ಹೆಚ್ಚು ಕಂಪನಿಗಳಿದೆ. ಇದರಲ್ಲೂ ಕೂಡ ನೀವು ಬೈ ಮತ್ತು ಸೆಲ್ನ ಮಾಡ್ಬೋದು. ನೀವು ಯಾವ ಎಕ್ಸ್ಚೇಂಜ್ ಬೇಕಾದ್ರೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಬಟ್ ಆದರೆ ನಾನು ಸೆಲೆಕ್ಟ್ ಮಾಡೋದು ಓನ್ಲಿ NSE. ಇನ್ನೂ ಹೆಚ್ಚಿನ ಕಂಟೆಂಟ್ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.